ಭಾಗ್ಯ ಏನಾಯ್ತು? ಏನು ಹೇಳಿದ್ರು? ಇವತ್ತು ನಿಮ್ಮಿಂದ ನಮಗೆ ತುಂಬಾ ತೊಂದರೆ ಆಗಿದೆ, ನಾಳೆಯಿಂದ ನೀವೇನು ಅಡುಗೆ ಮಾಡಿಕೊಡೋದು ಬೇಡ ಅಂತ ಹೇಳಿದ್ರು. ಭಾಗ್ಯ ಆಗಿದ್ದಾಯ್ತು ಬಿಡಿ, ಬೇಜಾರು ಮಾಡ್ಕೋಬೇಡಿ. ಮುಂದೆ ಏನಾಗುತ್ತೋ ನೋಡೋಣ ಬಿಡಿ. ಅರೆ, ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾರು ಭಾಗ್ಯ? ಅದೇ ನಾವು ನಿನ್ನೆ ಆಫೀಸ್ಗೆ ಹೋಗಿ ಒಂದು ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬಂದ್ವಲ್ಲ, ನಮ್ಮ ಊಟ ಬೇಡ ಅಂತ ಹೇಳಿದ್ರಲ್ಲ, ಅವ್ರು ಫೋನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದಾರೋ ಏನೋ. ಆನ್ಸರ್ ಮಾಡಿ, ಸ್ಪೀಕರ್ಗೆ ಹಾಕಿ. ಮಾವ, ನೀವ್ಯಾಕೆ ಕಷ್ಟಪಟ್ಕೊಂಡು ಇಲ್ಲಿ ಬರಕ್ ಹೋದ್ರಿ? ಅಲ್ಲೇ ಇರ್ಬೋದಿತ್ತಲ್ವಾ? ತಾಂಡವ್ ಅವ್ರಿಗೆ ಕೋಪ ಇರೋದು ನನ್ನ ಮೇಲೆ ಮಾತ್ರ. ನಿಮ್ಮನ್ನೆಲ್ಲ ಕಂಡ್ರೆ ಅವ್ರಿಗೆ ತುಂಬಾನೇ ಪ್ರೀತಿ ಇದೆ. ಅಲ್ಲೇ ಇದ್ದಿದ್ರೆ ಚೆನ್ನಾಗೇ ನೋಡ್ಕೊಂಡಿರೋರು. ನೀವಿಬ್ರು ಈ ನಿರ್ಧಾರ ತಗೊಂಡು ಸುಮ್ಮನೆ ಇಲ್ಲಿ ಬಂದು ಕಷ್ಟಪಡ್ತಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ಏನು ಹೇಳ್ತಾ ಇದ್ದೀವಿ ಮಗಳೇ ನೀನು? ನಮ್ಗೆ ಕಷ್ಟನ? ನಮ್ಗಿಲ್ಲಿ ಯಾವ ಕಷ್ಟನೂ ಇಲ್ಲ, ಹಾಗೆ ಅನಿಸ್ತಾ ಇದೆ. ನಿನಗೆ ಹಾಗೆ ಅನಿಸ್ತಾ ಇದೆ ಅಷ್ಟೇ. ಹಾಗೆ ನೋಡಕ್ ಹೋದ್ರೆ ನಾವು ಖುಷಿಯಾಗಿ ಇದ್ದೀವಿ. ಬೀಗ್ರು ಸಿಕ್ಕು ತುಂಬಾ ದಿವಸ ಆಗಿತ್ತು ನೋಡು. ಇನ್ನು ಹರಟೆ ಹೊಡಿಯೋದೇ ಕೆಲಸ. ನನಗೂ ಒಬ್ನೇ ಇದ್ದು ಇದ್ದು ಬೇಜಾರಾಗ್ತಾ ಇತ್ತು. ಇವಾಗ ದಿನ ಪೂರ್ತಿ ಹರಟೆ ಹೊಡಿಯೋದೆ. ಭಾಗ್ಯ, ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಾವು ಆರಾಮಾಗಿ ಇರ್ತೀವಿ. ತನ್ಮಯ್, ಬೇಜಾರಾಗ್ತಿದ್ಯಾ? ಮನೆ ಬಿಟ್ಟು ಬರ್ಬೇಕಾಯ್ತಲ್ಲ ಅಂತ? ಹೌದು ಅಂಕಲ್, ತುಂಬಾ ಬೇಜಾರಾಗ್ತಿದೆ. ಆದ್ರೆ ಒಂದು ಖುಷಿ ಇದೆ. ನಾನು, ಅಕ್ಕ, ತಾತ, ಅಜ್ಜಿ, ಅಮ್ಮ, ನೀವು ಎಲ್ರು ಒಟ್ಟಿಗೆ ಇದೀವಲ್ಲ, ಅದೇ ಖುಷಿ ನಂಗೆ. ಆದ್ರೆ ಪಪ್ಪನ್ ಮೇಲೆ ತುಂಬಾ ಬೇಜಾರಿದೆ. ಅವ್ರು ಮಾಡ್ತಿರೋದ್ ಸರಿ ಅನಿಸ್ತಿಲ್ಲ ಅಂಕಲ್. ನಂಗೆ ತುಂಬಾನೇ ಬೇಜಾರಾಗ್ತಿದೆ ಅವ್ರ ಮೇಲೆ. ಅವರು ನಮ್ಗೆಲ್ಲ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ. ಅವ್ರ ಅಮ್ಮಂಗ್ ಕೊಡೋ ಕಷ್ಟ ನೋಡಿದ್ರೆ ನಂಗೆ ಅಳು ಬರುತ್ತೆ ಅಂಕಲ್. ಪಾಪ ಅಮ್ಮ. ಅಳಬಾರ್ದು. ಒಂದೇನೋ ಕೆಟ್ಟದಾಗುತ್ತೆ ಅಂತಂದ್ರೆ ಅದ್ರ ಹಿಂದೆ 4 ಒಳ್ಳೇದು ಹಾಗೇ ಆಗುತ್ತೆ. ನೋಡು, ಎಲ್ಲ ಒಳ್ಳೇದಾಗುತ್ತೆ ತನ್ಮಯ್. ನಿನ್ ಜೊತೆ ನಾನಿದ್ದೀನಲ್ವಾ? ನಿನಗೇನೇ ಬೇಜಾರಿದ್ರು, ನಿನಗೆ ಯಾವಾಗ ಬೇಕಾದ್ರೂ ನನ್ನ ಜೊತೆ ಹಂಚ್ಕೋಬಹುದು. ಓಕೆ? ಐ ಆಮ್ ಯುವರ್ ಫ್ರೆಂಡ್. ಅಂಕಲ್, ನೀವೆಷ್ಟು ಒಳ್ಳೆಯವರಲ್ವಾ? ನಮ್ ಪಪ್ಪ ನಿಮ್ ತರ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಅಂಕಲ್? ಎತ್ತ ಮಗ ಇದ್ರು ಮುದ್ದಿನ ಸೊಸೆನೆ ಬೇಕು ಅಂತ ನನ್ನ ಬಿಟ್ಟು ಹೋದ್ರ? ಎಷ್ಟಿರ್ಬೇಡ ಅವ್ರಿಗೆಲ್ಲ. ಈ ತಾಂಡವ್ ಏನಾಯ್ತು? ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ? ಬೇಜಾರು ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಶ್ರೇಷ್ಠ? ಅವರೆಲ್ಲರೂ ನನ್ನ ಹೇಗ್ ಕೈ ಬಿಟ್ಟು ಹೋದ್ರು ಅಂತ ನೋಡ್ದೆ ತಾನೆ? ಅಲ್ಲ, ನಾನ್ ಏನ್ ತಪ್ಪು ಮಾಡ್ದೆ ಅಂತ? ಏಯ್, ಅವರೆಲ್ಲ ಬಿಟ್ಟು ಹೋದ್ರು ಅಂದ್ರೆ ಖುಷಿ ಆಗೋದ್ ಬಿಟ್ಟು ಯಾಕೋ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದು ತಾಂಡವ್, ಇರೋದನ್ನೇ ಹೇಳ್ತಾ ಇದ್ದೀನಿ. ತಾಂಡವ್, ನೀನ್ ಏನು ತಪ್ಪು ಮಾಡಿಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ಭಾಗ್ಯ ಪೋಟ್ರೆ ಮಾಡ್ತಿದ್ದಾಳೆ. ಅವಳಿಂದ ನಿನ್ನ ಯಾರು ಅರ್ಥ ಮಾಡ್ಕೊಳ್ದೆ ಹೊರಟೋದ್ರು. ಅಲ್ಲ ಶ್ರೇಷ್ಠ. ತಾಂಡವ್, ಪ್ಲೀಸ್ ಕಣೋ, ಏನೇನೋ ಯೋಚನೆ ಮಾಡಿ ತಲೆಗೆ ಹಾಕೋಬೇಡ. ಈ ಮೂಮೆಂಟ್ ನ ಹಾಳು ಮಾಡ್ಕೋಬೇಡ. ತಾಂಡವ್, ನಾವ್ ಭಾಗ್ಯನ ಟಾರ್ಚರ್ ಮಾಡ್ಬೇಕಿತ್ತು, ನಾವ್ ಮಾಡಿದೀವಿ. ದಿಸ್ ಇಸ್ ಅವರ್ ಸಕ್ಸಸ್. ನಾವ್ ಇದನ್ನ ಎಂಜಾಯ್ ಮಾಡೋಣ. ಕುತ್ಕೋ.
ಕುತ್ಕೋ ತಾಂಡವ್, ಒಂದು ನಿಮಿಷ ಇರು ಬಂದೆ. ತಾಂಡವ್ ಒಂದು ನಿಮಿಷ. ಎಸ್ ಟೆಲ್ ಮಿ ಕನಿಕಾ, ಏನು ಹೇಳು. ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ. ನಿನ್ ಖುಷಿಗೆ ಒಂದಿಷ್ಟು ಬೆಂಕಿ ಬಿತ್ತು. ಯಾಕೆ ಈ ತರ ಮಾಡ್ದೆ? ನಾನೇನ್ ಮಾಡ್ದೆ ಕನಿಕಾ? ಅಲ್ಲ, ಆ ಬಾಗಿಲಿಂದ ಮನೆ ಯಾಕೆ ಕಿತ್ಕೊಳಕ್ ಹೋದ್ರಿ ನೀವಿಬ್ರು? ಡ್ಯಾಡ್ ಇಲ್ಲಿ ಫುಲ್ ಟೆನ್ಷನ್ ಆಗಿದ್ದಾರೆ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನಂಗೆ. ಅವ್ರು ಮೊದ್ಲೇ ಕೋಪದಲ್ಲಿದ್ದಾರೆ. ಅದ್ರ ಮೇಲೆ ನಾನ್ ನಿನ್ನ ಕೆಲ್ಸದಿಂದ ತೆಗ್ದಿಲ್ಲ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನ ಕೆಲ್ಸದಲ್ಲಿ ಇಟ್ಕೊಳ್ಳೋದು ರಿಸ್ಕ್ ಶ್ರೇಷ್ಠ. ಇನ್ ಮುಂದೆ ನೀನು ಕೆಲ್ಸಕ್ಕೆ ಬರ್ಬೇಡ. ಕನಿಕಾ, ನೀನೀಗ ಆ ಕಂಪನಿ ಸಿಇಒ. ನೀನ್ ಇನ್ನೂ ಈ ತರ ನಿಮ್ಮ ಅಪ್ಪನ ಮಾತು ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡಿರ್ತೀಯ ಅಂತ ಗೊತ್ತಿರ್ಲಿಲ್ಲ. ಕೆಲ್ಸದಿಂದ ತೆಗಿಬೇಕು ಅಂದ್ರೆ ತೆಗಿ, ಬಟ್ ಒಂದನ್ನ ನೆನ್ಪಿಟ್ಕೋ, ನಾನ್ ನಿನ್ಗೆ ರೈಟ್ ಹ್ಯಾಂಡ್ ಆಗೇ ಇರ್ತೀನಿ. ನೀನ್ ಏನೇ ಮಾಡ್ಬೇಕು ಅಂದ್ರು ನಾನ್ ನಿನ್ಗೆ ಸಪೋರ್ಟಿವ್ ಆಗೇ ಇರ್ತೇನೆ. ಆದ್ರೆ ನನ್ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದ್ರೆ ನೀನ್ ಅನ್ಕೊಂಡಿದ್ನೆಲ್ಲ ಅವ್ರು ಮಾಡೋದಕ್ ಬಿಡಲ್ಲ. ಸ್ಪೆಷಲಿ ಆ NGO ವಿಷಯ ನೀನೇ ಡಿಸೈಡ್ ಮಾಡು ಕನಿಕಾ. ಶ್ರೇಷ್ಠ ಹೇಳ್ತಿರೋದು ಕರೆಕ್ಟ್. ಎಲ್ಲಾದ್ರೂ ಶ್ರೇಷ್ಠನ ನಾಳೆ ಉಲ್ಟಾ ಹೊಡೆದ್ರೆ ಏನ್ ಮಾಡೋದು? ಸರಿ, ನಾನೇ ನಿನ್ನ ಕೆಲ್ಸದಿಂದ ತೆಗಿಯಲ್ಲ. ಆದ್ರೆ ಒಂದ್ ವಿಷಯ, ನೀನ್ ನಮ್ ಕಂಪನಿನಲ್ಲಿ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಡ್ಯಾಡ್ಗೆ ಗೊತ್ತಾಗ್ಬಾರ್ದು. ಗಾಟ್ ಇಟ್? ಬಾಯ್ ಕನಿಕಾ. ಯಾವನಿಗೆ ಬೇಕು ನಿಮ್ ಮನೆ? ನಿಮ್ ಋಣ ನಿಮ್ ಹಂಗು ಎರಡೂ ನಮಗ್ ಬೇಕಾಗಿಲ್ಲ. ನಾನು ಏನು ಅಂತ ತೋರಿಸ್ತೀನಿ ನಿಮ್ಗೆ. ಝೀರೋ ಇಂದಾನೇ ನನ್ನ ಲೈಫನ್ನ ಸ್ಟಾರ್ಟ್ ಮಾಡ್ತೀನಿ. ನೀವೇ ನನಗೆ ಈ ಮನೇನ ಭಿಕ್ಷೆ ಆಗಿ ಕೊಡೋದು. ನಾನೇ ನನ್ನ ಪಾಲನ ನಿಮಗೆ ಭಿಕ್ಷೆ ಆಗಿ ಕೊಟ್ಟು ಹೋಗ್ತಾ ಇದ್ದೀನಿ. ಅಮ್ಮ, ನಿನ್ ಮೊಬೈಲ್ಗೆ ಎಷ್ಟೊಂದು ಮಿಸ್ ಕಾಲ್ ಬಂದಿದೆ. ಅಯ್ಯೋ, ಇದೇನಿದು, ಇಷ್ಟೊಂದು ಮಿಸ್ ಕಾಲ್ಸ್ ಇದೆ. ಭಾಗ್ಯವ್ರೆ, ಮಿಸ್ಡ್ ಕಾಲ್ಸಾ? ಯಾರ್ದು? ಅದೇ ಅವ್ರೆ, ನಾವು ಊಟ ಕೊಡ್ತಿದ್ವಲ್ಲ, ಅವ್ರಿಗೆ ಇವತ್ತು ಅಡ್ಗೆ ಮಾಡ್ಕೊಡಕ್ ಆಗಿಲ್ವಲ್ಲ, ಅದನ್ನ ಕೇಳಕ್ಕೆ ಇರ್ಬೇಕು. ಎಷ್ಟೊಂದ್ ಸಲ ಕಾಲ್ ಮಾಡಿದಾರೆ. ಭಾಗ್ಯ, ಏನ್ ಹೇಳ್ತಾ ಇದ್ದೀರಾ? ಹೌದು ಅವ್ರೆ, ಮನೇಲಿ ನೆನ್ನೆಯಿಂದ ಏನೇನು ಆಗ್ತಿತ್ತಲ್ವಾ, ನಿಮ್ಗೆ ಗೊತ್ತು ತಾನೆ. ಅದೆಲ್ಲದ್ರ ಮಧ್ಯೆ ಮನೇಲಿ ಅಡ್ಗೆ ತಯಾರು ಮಾಡೋದಕ್ಕೆ ಆಗ್ಲೇ ಇಲ್ಲ. ಫೋನ್ ಕಡೆ ಗಮನ ಕೊಡಕ್ಕೂ ಆಗಿಲ್ಲ. ಅದಕ್ಕೆ ಫೋನ್ ಬಂದಿರೋದೇ ಗೊತ್ತಾಗ್ಲಿಲ್ಲ. ಸರಿ, ನೀವೊಂದು ಕೆಲಸ ಮಾಡಿ, ಅವರಿಗೆ ಕಾಲ್ ಮಾಡಿ ನಾಳೆಯಿಂದ ಈ ಥರ ಆಗಲ್ಲ ಅಂತ ಸಾರಿ ಕೇಳಿ. ಹಲೋ, ಏನಮ್ಮ ನೀವು? ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ಕ್ಷಮಿಸಿ ಸರ್, ಅದು ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು. ಅದಕ್ಕೆ ಫೋನ್ ಕಡೆ ಗಮನ ಕೊಡಕ್ಕಾಗ್ಲಿಲ್ಲ. ಏನಮ್ಮ ನೀವು ಇಷ್ಟು ವರ್ಕ್ ಎಥಿಕ್ಸ್ ಇಲ್ಲ ಅಂದ್ರೆ ಹೇಗೆ? ನಿಮ್ಮನ್ನ ಬಿಷ್ಟು ಜನಕ್ಕೆ ಊಟ ಖರೀದಿ ಮಾಡಕ್ ಹೇಳಿದ್ದೆ, ಬಟ್ ನೀವು ಮೋಸ ಮಾಡಿಬಿಟ್ರಿ. ಸರ್, ದಯವಿಟ್ಟು ಕ್ಷಮಿಸಿ ಸರ್, ನಾನು ಹಾಗೆ ಮಾಡಬಾರ್ದಿತ್ತು, ನಂದೇ ತಪ್ಪು. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ನಾಳೆಯಿಂದ ಯಾವತ್ತೂ ಹಿಂಗೆ ಮಾಡಲ್ಲ. ನಾಳೆಯಿಂದ ನೀವು ಊಟ ತಂದ್ರೆ ತಾನೇ? ನೋಡಮ್ಮ, ನೀನ್ ಇವತ್ತು ಮಾಡಿದ್ದೆ ಸಾಕು. ನಾನು ಕಾಂಟ್ರಾಕ್ಟ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ. ನಾಳೆಯಿಂದ ನೀವು ಊಟ ತರೋದು ಬೇಡ, ಸರಿನಾ? ಅಲ್ಲ ಸರ್, ನನ್ನ ಭಾಗ್ಯ, ಏನಾಯ್ತು? ಏನು ಹೇಳಿದ್ರು? ಇವತ್ತು ನಿಮ್ಮಿಂದ ನಮಗೆ ತುಂಬಾನೇ ತೊಂದರೆ ಆಗಿದೆ, ನಾಳೆಯಿಂದ ನೀವೇನು ಅಡುಗೆ ಮಾಡ್ಕೊಡೋದು ಬೇಡ ಅಂತ ಹೇಳಿದ್ರು. ಭಾಗ್ಯ, ಆಗಿದ್ದಾಯ್ತು ಬಿಡಿ, ಬೇಜಾರು ಮಾಡ್ಕೋಬೇಡಿ. ಮುಂದೆ ಏನಾಗುತ್ತೋ ನೋಡೋಣ ಬಿಡಿ.
ಅರೆ ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಯಾರು ಭಾಗ್ಯ? ಅದೇ ನಾವು ನಿನ್ನೆ ಆಫೀಸ್ಗೆ ಹೋಗಿ ಒಂದ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬಂದ್ವಲ್ಲ, ನಮ್ ಊಟ ಬೇಡ ಅಂತ ಹೇಳಿದ್ರಲ್ಲ, ಅವ್ರು ಫೋನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದಾರೋ ಏನೋ. ಆನ್ಸರ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ಹಾ ಸರ್, ಹೇಳಿ. ಅದೇ ನಾನು ನಿನ್ನೆ ನಿಮ್ಮ ಫುಡ್ನ ಬೇಡ ಅಂತ ರಿಜೆಕ್ಟ್ ಮಾಡಿದ್ದೆ. ಬಟ್ ವಿಷಯ ಏನಂದ್ರೆ, ನಾನು ಅಂದ್ಕೊಂಡಿರೋ ಆ ರೆಪ್ಯೂಟೆಡ್ ಫುಡ್ ಸರ್ವಿಸ್ ಅವರು ಕೊಟೇಶನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದು ವರ್ಕೌಟ್ ಆಗ್ತಿಲ್ಲ. ನೀವು ಹೇಳ್ದಂಗೆ ಟೇಸ್ಟ್ ಕೂಡ ಚೆನ್ನಾಗಿಲ್ವಂತೆ. ಎಂಪ್ಲಾಯ್ಸ್ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೆ ನೀವೇನಾದ್ರೂ ಅದನ್ನ ಟೇಕ್ ಓವರ್ ಮಾಡ್ಬೋದಾ ಅಂತ. ಖಂಡಿತ ಸರ್, ಖಂಡಿತ ಟೇಕ್ ಓವರ್ ಮಾಡ್ತೀವಿ. ಆದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಸರ್? ಸೋಷಿಯಲ್ ಮೀಡಿಯಾ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಇನ್ಫ್ಯಾಕ್ಟ್ ನನ್ನ ವೆಂಚರ್ನ ನಾನು ಅಲ್ಲೇ ಪ್ರಮೋಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು ಅಕೌಂಟ್ ಮಾಡಿ ಅಲ್ಲಿ ಪ್ರಮೋಟ್ ಮಾಡಕ್ಕೆ ಶುರು ಮಾಡಿ. ಫುಡ್ ಪೇಜ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗತ್ತೆ. ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗತ್ತೆ. ಅದು ಅಲ್ಲದೆ ನಂಗೂ ಸಹಾಯ ಆಗತ್ತೆ. ಅದೊಂದು ಮಾಡ್ತೀರಾ ಸರ್? ಅದು ನನ್ನ. ಹಾ ಸರ್, ಖಂಡಿತ ಮಾಡ್ತೀವಿ ಸರ್, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ. ಅಲ್ಲ ಆದಿಯವ್ರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಆಯ್ತು, ಓಕೆ ಅನ್ಬಿಟ್ರಲ್ಲ. ನನಗೆ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತೇ ಇಲ್ಲ. ಹೇಗ್ ಮಾಡೋದು? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಎಲ್ಲ ಹೇಳ್ಕೊಡ್ತೀನಿ. ನೀವು ಏನಿದ್ರು ನಾಳೆ ಅಡುಗೆ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳಿ, ಸರಿನಾ?